ಆ ಜಾತಿಯ ಪರ ನಿಂತ್ಕೊಳ್ಳೋದಂದ್ರೆ ಅದೊಂದು ನೀತಿ, ಅದು ಒಂದು ಕಮಿಟ್ಮೆಂಟ್, ಅದು ಅಂಬೇಡ್ಕರ್ ವಾದ. ಅದು ಒಳ ಮೀಸಲಾತಿ ಅಂದ ಕೂಡ್ಲೇನೆ ಎಸ್ಸಿಗಳ ಹೊಡೆದೋಗ್ಬಿಡ್ತಾರೆ ಅಂತ ಮಾತಾಡ್ತಾ ಇದ್ರ. ಈಗೇನು ಎಸ್ಸಿಗಳೆಲ್ಲ ಒಂದಾಗಿದ್ದಾರ? ಶೆಡ್ಯೂಲ್ಡ್ ಕ್ಯಾಸ್ಟ್ ಅಂತ ಹೇಳಿದ್ರೆ ಹಲವಾರು ಜಾತಿಗಳಿದೆ ಅಂತ ಬಹುವಚನ, ಅದು ಇವತ್ತಿಗೂ ಒಂದಾಗಿಲ್ಲ. ಭಾರತ ದೇಶನೇ ಇನ್ನೂ ದೇಶ ಆಗಿಲ್ಲ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿಲ್ವ? ಅದೊಂದು ರಾಷ್ಟ್ರ ಆಗಿಲ್ಲ. ಈ ಜಾತಿಗಳು ಈ ರೀತಿ ಇರಬೇಕಾದ್ರೆ ಅದು ಹೆಂಗೊಂದು ದೇಶ ಆಗ್ಲಿಕ್ಕೆ ಸಾಧ್ಯ? ಎಲ್ಲಿ ತನಕ ಜಾತಿ ಇರುತ್ತೋ, ಜಾತಿ ವ್ಯವಸ್ಥೆ ಇರುತ್ತೋ, ಜಾತೀಯತೆ ಇರುತ್ತೋ, ಅಲ್ಲಿ ತನಕ ಭಾರತ ದೇಶ ಒಂದು ರಾಷ್ಟ್ರ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅದಿಲ್ಲವೇ ಇಲ್ಲ. ಅದು ಹಾಗೇನೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಅನ್ನೋದು ಒಂದು ವರ್ಗ ಅಲ್ಲ, ಅದು ಒಂದೇ ರೀತಿಯ ಹೋಮೋಜಿನಿಯಸ್ ಕಮ್ಯುನಿಟಿ ಅಲ್ಲ. ಅದು ಅದರಲ್ಲಿ ಹಲವಾರು ಜಾತಿಗಳಿದೆ, ಅವರಲ್ಲಿ ಹಲವಾರು ರೀತಿಯ ತಾರತಮ್ಯಗಳ ನೀತಿ ಇದೆ, ಅವರೊಳಗಡೆ ಸಾಕಷ್ಟು ಭೇದಗಳಿದೆ. ಆದರೆ ಅತ್ಯಂತ ತುಳಿತಕ್ಕೊಳಗಾದವರು, ಅತ್ಯಂತ ಶೋಷಿತರು, ಅವಮಾನಿತರು, ಮಾದಿಗರು ಅನ್ನೋದ್ರಲ್ಲಿ ಯಾವ ಡೌಟ್ ಇಲ್ಲ. ಅವ್ರ ಪರವಾಗಿ ನಾವು ನ್ಯಾಯ ಬೇಕಂತ ಕೇಳಿದಿರಲಿ ತಪ್ಪಲ್ಲ. ಅದ್ರ ಬಗ್ಗೆ ನಾನು ಹೆಮ್ಮೆ ಪಡ್ತೀನಿ. ಅತ್ಯಂತ ಶೋಷಿತ ಸಮಾಜದ ಪರ ನಾನು ನಿಂತಿದ್ದೀನಿ ಅನ್ನೋದಕ್ಕೆ ನಾನು ಸಂತೋಷ ಪಡ್ತೀನಿ. ನೀವು ಕೆಲವರು ಕೇಳಿದ್ರೆ ವಲಯರಾಗಿ ನೀವು ಯಾಕೆ ನಿಂತ್ಕೋತೀರಿ? ಹೇ, ವಲಯರು ಮಾದಿಗರು ಅನ್ನೋದೆಲ್ಲ ಇಂಪಾರ್ಟೆಂಟು, ಅದೆಲ್ಲ ಮುಖ್ಯ. ನೀನು ಅಂಬೇಡ್ಕರ್ವಾದಿನ ಅಲ್ವಾ ಅನ್ನೋದಷ್ಟೇ ಇಂಪಾರ್ಟೆಂಟು. ನೀ ಕಾಂಶಿರಾಮ್ ಸಾಹೇಬ್ರ ಅನುಯಾಯಿನ ಅಲ್ವಾ ಅನ್ನೋದು ಇಂಪಾರ್ಟೆಂಟು. ನೀ ಇನ್ನೂ ಬಹುಜನಾಗಿದೆಯಾ ಇಲ್ವಾ ಅದೇ ಇಂಪಾರ್ಟೆಂಟು. ಎಲ್ಲಿ ತನಕ ನನ್ನ ಸಮಾಜದಲ್ಲಿ ಒಂದೇ ಒಂದು ಜಾತಿ ಅವಮಾನ ಅನುಭವಿಸ್ತಾ ಇರುತ್ತೋ, ಬರೀ ನಮ್ಮ ಜಾತಿ ಅಲ್ಲ, ಇಡೀ ಭಾರತ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಯಾವುದೇ ಜನಾಂಗ, ಯಾವುದೇ ಒಂದು ವರ್ಗ, ಒಂದು ಸಮುದಾಯ ಅವಮಾನ ಪಡ್ತಾ ಇದ್ರೆ ನಾವು ಆ ಸಮುದಾಯದ ಪರವಾಗಿ ನಿಲ್ಲಬೇಕು, ಆ ಜನರ ಪರವಾಗಿ ನಿಂತ್ಕೋಬೇಕು. ಇದು ನೀತಿ. ಇದು ನೀತಿ. ಅಂಬೇಡ್ಕರ್ವಾದಿ ಮಾತ್ರ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಹಾಗಾಗಿ ನಮ್ಮ ಗೆಳೆಯರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ಎಸ್, ವಿ ಸ್ಟುಡ್ ಫಾರ್ ದಿ ರೈಟ್ಸ್ ಆಫ್ ಮಾದಿಗಾಸ್. ಅದರ ಬಗ್ಗೆ ನಮ್ಗೆ ಯಾವುದೇ ರೀತಿ ಅಳಕೆಲ್ಲ ಹೇಳ್ಕೊಳ್ಳೋದ್ರಲ್ಲಿ. ಮತ್ತು ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಮಗೆ ಅನ್ಯಾಯ ಆಗಿದೆ, ನಮಗೆ ನೋವಾಗಿದೆ, ನಮ್ಮ ತಾಯಿ ನೀನು ಅಂಥೇಳಿ ತಾಯಿ ಸ್ಥಾನದಲ್ಲಿ ಅವ್ರನ್ನ ಇಟ್ಟು, ನಡೆದಾಡೋ ದೇವತೆ ಅನ್ನೋ ಸ್ಥಾನದಲ್ಲಿ ಇಟ್ಟು ನಾವು ಹೇಳ್ಕೊಳಕ್ಕೆ ಹೋದ್ವಿ ಅಷ್ಟೇ, ಪ್ರಾರ್ಥನೆ ಮಾಡೋಕ್ಕೆ ಹೋದ್ವಿ. ಪ್ರಾರ್ಥನೆಗೆ ನಮಗೆ ಅವಕಾಶ ಕೊಡಲಿಲ್ಲ ಅಂತ ಹೇಳಿದ್ರೆ ಯಾವ ಸೀಮೆ ತಾಯಿ ನೀವು? ಯಾವ ಸೀಮೆಯ ನಾಯಕಿ ನೀವು? ನಿಮ್ಮಂಥ ಕಡೆ ನಾವು ಯಾಕಿರಬೇಕು? ಅದು ಇಷ್ಟು ಕೆಟ್ಟದಾಗಿ ನಡೆಸ್ಕೊಂಡು ಗೇಟಿಂದ ದಬ್ಬಿಸ್ಕೊಂಡು ಹೊರಗಡೆ ಬರೋ ಪರಿಸ್ಥಿತಿ ತನಕ ನಾವು ಕಾಯ್ಕೊಂಡಿರ್ಬೇಕು. ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ಎಲ್ಲಿ ನಿಮಗೆ ಸ್ವಾಭಿಮಾನ ಇಲ್ವೋ ಅಲ್ಲಿ ನಿಮ್ಮ ಎಡಗಾಲ್ ಚಪ್ಪಲಿ ಸಹಿತ ಇರಬಾರ್ದು ಅಂತ ಹೇಳಿದ್ದಾರಲ್ಲ, ಆ ಕೆಲಸ ನಾವು ಮಾಡಿರೋದು. ನಾವು ಹೊರಗೆ ಬಂದ ನಮಗೆ ಹೆಮ್ಮೆ ಇದೆ, ಇದ್ರ ಬಗ್ಗೆ ಭಾಳ ಹೆಮ್ಮೆ ಪಡ್ತೀವಿ. ಇನ್ನೂ ಕೆಲವರು ಮಾತಾಡ್ತಾ ಇದ್ದಾರೆ, ಇವರಿಂದ ಯಾವುದೋ ಪಕ್ಷ ಇದೆ, ಕಾಂಗ್ರೆಸ್ನವರು, ಬಿಜೆಪಿಯವರು ಯಾರೋ ಇಲ್ಲಿ ಇವ್ರನ್ನ ಆಟಾಡಿಸ್ತಾ ಇದ್ದಾರೆ ಅಂತೇಳಿ. ಈ ಪಕ್ಷ ನಮಗೆ ಕೊಂಡ್ಕೊಳ್ಳೋಷ್ಟು ಅವ್ರ ಹತ್ರ ದುಡ್ಡಿದೆಯಾ? ನಾವು ಅಂಬೇಡ್ಕರ್ವಾದಿಗಳ ಕಡೆ ನಮ್ಮನ್ನು ಕೊಂಡ್ಕೊಳ್ಳೋಷ್ಟು ಹಣ ಅಥವಾ ಬುದ್ಧಿ ಯಾವನ ಹತ್ರನೂ ಇಲ್ಲ, ಈ ಜಗತ್ತಿನಲ್ಲಿ ಯಾವನಿಗೂ ಇಲ್ಲ. ಅದು ಅಷ್ಟೆಲ್ಲ ಇವತ್ತು ಹೇಳ್ತೀನಿ ಕೇಳಿ. ಅದು ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಆಮದ್ ಇರಲಿ, ಇನ್ಯಾವುದೇ ಇರಲಿ, ಉತ್ತರ ಭಾರತದ ನಾಯಕತ್ವದಲ್ಲಿ ಬರ್ತಕ್ಕಂಥ ರಾಷ್ಟ್ರೀಯ ಪಕ್ಷ ಅನ್ಕೊಂಡು ಯಾರು ಬರ್ತಾರಲ್ಲ ಅವರೆಲ್ಲರೂ ನಾವು ತಿರಸ್ಕರಿಸ್ತೀವಿ, ಅವರೆಲ್ಲರೂ ನಾವು ಹೊರಗಟ್ತೀವಿ. ನಾವು ಯಾರನ್ನೂ ಸಹಿತ ಒಪ್ಕೊಳ್ಳಲ್ಲ, ಅವ್ರ ನಾಯಕತ್ವನ ಒಪ್ಕೊಳ್ಳಲ್ಲ, ಅವ್ರ ಸಿದ್ಧಾಂತಗಳು ಒಪ್ಕೊಳ್ಳಲ್ಲ. ಅವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತ ಹೇಳ್ಕೊಂಡ್ಬಂದ್ರು ಸಹಿತ ಅವರು ದೋಖಾಪಾಟಿಗಳು. ಎಲ್ಲರೂ ಕಾಂಶಿರಾಮ್ ಅಲ್ಲ, ಎಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಖ ಹಾಕೊಂಡ್ಬರ್ತಾರೆ, ಕಾಂಶಿರಾಮ್ ಸಾಹೇಬ್ರ ಹೆಸರನ್ನ ಇಟ್ಕೊಂಡ್ಬರ್ತಾರೆ. ಇವತ್ತು ಬಹುಜನ್ ಸಮಾಜ್ ಪಾರ್ಟಿಯಲ್ಲಿ ಮಾನ್ಯ ಕಾಂಶಿರಾಮ್ ಸಾಹೇಬ್ರ ಫೋಟೋ ಇದೆ ಅಷ್ಟೇ, ಬೋರ್ಡ್ ಇದೆ. ಆದರೆ ಕಾಂಶಿರಾಮ್ ಸಾಹೇಬ್ರು ನಮ್ಮೊಟ್ಟಿಗಿದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮೊಟ್ಟಿಗಿದ್ದಾರೆ, ಅವರೊಟ್ಟಿಗೆ ನಾವಿದ್ದೀವಿ. ನಮ್ಮೊಳಗೆ ಅವರಿದ್ದಾರೆ, ನಮ್ಮ ಜೀವದಲ್ಲಿ ಅವರು ಜೀವವಾಗಿ ಬೆರೆತಿದ್ದಾರೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಮಾನ್ಯ ಕಾಂಶಿರಾಮ್ ಶಿಷ್ಯರು ನಾವು ಬೇರೆ ಪಕ್ಷಗಳಲ್ಲಿ ನಾವಿರ್ತೀವ್ರಂದ ನನಗೆ ಕನಸಲ್ಲೂ ನೆನೆಸ್ಕೊಳ್ಳಲ್ಲ. ನಾವು ಇಟ್ಸ್ ಇಂಪಾಸಿಬಲ್. ಅದನ್ನ ಮನಸ್ಸಿನ ತೆಗೆದಾಕ್ರಿ. ಏನೇ ಆದರೂ ಮುಂದೇನೂ ಸಹಿತ ಇದೇ ಸಿದ್ಧಾಂತದ ಬೆಳಕಲ್ಲೇ ನಾವು ನಡೀತೀವಿ. BSP ಅಂತಕ್ಕಂಥ ಒಂದು ಕೆಟ್ಟೋಗಿರೋ ಗಾಡಿ ಬಿಟ್ಟು ಇಳಿದು ಹೊಸ ಗಾಡಿ ಕಟ್ತೀವಿ. ಆದರೆ ಗುರಿ ಬದಲಾಗೋದಿಲ್ಲ. ಅದೇ ಗುರಿ, ಅದೇ ಪ್ರಬುದ್ಧ ಭಾರತವನ್ನು ನಿರ್ಮಾಣ ಮಾಡೋ ನಿಟ್ಟಿನಲ್ಲೇ ನಡೀತೀವಿ. ಆ ದಾರಿಯಲ್ಲಿ ನಾವು ಹೋಗ್ತೀವಿ, ಅದನ್ನು ಮನಸ್ಸಲ್ಲಿ ಇಟ್ಕೊಂಡೇ ಹೋಗ್ತೀವಿ. ವಿಲ್ ಬಿ ಮೂವಿಂಗ್ ಟುವರ್ಡ್ಸ್ ದ ಸೇಮ್ ಗೋಲ್ ಹ್ಯಾಸ್ ನಾಟ್ ಚೇಂಜ್ಡ್, ಓನ್ಲಿ ದ ವೆಹಿಕಲ್ ಹ್ಯಾಸ್ ಬಿನ್ ಚೇಂಜ್ಡ್. ವೇಸ್ ಮಸ್ಟ್ ಬಿ ಡಿಫರೆಂಟ್.
ಬಟ್ ಗೋಲ್ ಈಸ್ ನಾಟ್ ಡಿಫರೆಂಟ್, ಗೋಲ್ ಈಸ್ ಸೇಮ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಮನಸ್ಸಲ್ಲಿ ಯಾವ್ದಿತ್ತು, ಮಾನ್ಯ ಕಾಂಶಿರಾಮ್ ಸಾಹೇಬ್ರು ಯಾವ ಕನಸು ಕಂಡಿದ್ರು, ಆ ಕನಸಿನತ್ತನೇ ನಾವು ಹೋಗ್ತೀವಿ, ಜೀವ ಇರೋರ್ಗೂ ಹೋಗ್ತೀವಿ. ಅದನ್ನ ಗುರಿ ಸಾಧಿಸಿ ನಮ್ಮ ಕಾಲದಲ್ಲಿ ಆಗದೆ ಇದ್ರೂ ಪರವಾಗಿಲ್ಲ, ಮುಂದಿನ ಪೀಳಿಗೆ ಮಾಡತ್ತೆ ಅದನ್ನ. ಅದರಲ್ಲ ಅವರು ಆಗಲಿಲ್ಲ ಪರವಾಗಿಲ್ಲ, ಮುಂದಿನ ಪೀಳಿಗೆ ನಡೆಯುತ್ತೆ. ಈ ಸಂಘರ್ಷ ನಿರಂತರ, ಈ ಪ್ರಯಾಣ ನಿರಂತರ, ಈ ಹೋರಾಟ ನಿರಂತರ, ಗುರಿ ಮುಟ್ಟೋರ್ಗೂ ನಡೀತಾ ಇರುತ್ತೆ. ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಇಷ್ಟು ಹೇಳಿ ನಾನು ನಿಮಗೆ ಮನವರಿಕೆ ಮಾಡ್ಕೊಳ್ಳೋದೇನೆಂದ್ರೆ, ಸ್ವಾಭಿಮಾನ ಚಳುವಳಿ ಅಂತ ಏನಾದ್ರು ಇದ್ದಿತ್ತಂದ್ರೆ ಅದು ಬಹುಜನ್ ಸಮಾಜ್ ಪಾರ್ಟಿ ಅಂತ ತಿಳ್ಕೊಂಡಿದ್ವಿ. ಇಲ್ಲಿ ಇವತ್ತು ಸ್ವಾಭಿಮಾನಕ್ಕೆ ಬೆಲೆ ಇಲ್ಲ. ಅದು ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆಗಿದೆ. ಆ ಉತ್ತರ ಭಾರತದ ಆ ಮನೋಭಾವ ಏನಿದೆ ಅದು ಮೊಘಲರ ಕಾಲದಿಂದ ಇವತ್ತಿನ ಬಹುಜನ್ ಸಮಾಜ್ ಪಾರ್ಟಿ ತನಕ ಅದು ಒಂದೇ ಆಗಿದೆ. ದಕ್ಷಿಣ ಭಾರತ ಇವರಿಗೆ ಕಾಲ ಕಸ, ದುಡ್ಡು ವಸೂಲಿ ಮಾಡಿರ್ತಕ್ಕಂಥ ಒಂದು ಸಾಮಂತ ರಾಜ್ಯಗಳಷ್ಟೇ ಇವು. ಅದೇ ಮನೋಭಾವ ಅವರಲ್ಲಿದೆ. ಇಂಥ ಮನೋಭಾವನ ನಾವು ಧಿಕ್ಕರಿಸಿ ಹೊರಗೆ ಬಂದಿದ್ದೀವಿ. ಇಷ್ಟೇಳಿ ತಮಗೆ ವಿನಂತಿ ಮಾಡ್ಕೋತಾ ಇದ್ದೀನಿ, ನಿಮ್ಮಲ್ಲಿ ಏನಾದರೂ ಸ್ವಾಭಿಮಾನ ಅಂತಕ್ಕಂಥದ್ದು ಒಂದು ರಮೆಯಷ್ಟಾದರೂ ಇದ್ದರೆ ನೀವೆಲ್ಲರೂ ಸಹಿತ ಇವತ್ತಿನ ಈ ಬಹುಜನ್ ಸಮಾಜ್ ಪಾರ್ಟಿ, ಈ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯನ್ನು ಬಿಟ್ಟು ಹೊರಗೆ ಬನ್ನಿರಿ. ಚಳವಳಿ ನಿರಂತರ, ಅಲ್ಲೇನು ಅನುಮಾನ ಇಟ್ಕೋಬೇಡಿ. ಚಳವಳಿ ನಾವು ನಡೆಸೋಣ, ಕರ್ನಾಟಕದೊಳಗೆ ನಾವು ಅದನ್ನು ಮಾಡೋಣ. ಉತ್ತರ ಭಾರತದಲ್ಲಿ ಆಗ್ತಿರತಕ್ಕಂಥ ಕೆಲಸವನ್ನು ಕರ್ನಾಟಕದಲ್ಲಿ ನಾವು ಮಾಡೋಣ. ಆ ಭರವಸೆ ನಮಗಿದೆ, ಆ ನಂಬಿಕೆ ನಮಗಿದೆ, ವಿಶ್ವಾಸ ನಮಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್, ಮಾನ್ಯವ್ರ ಕಾಂಶಿರಾಮ್ ಸಾಹೇಬರು ಯಾವತ್ತೂ ನಮ್ಮ ಜೊತೆಲಿರ್ತಾರೆ. ಅವರು ತೋರಿದ ಬೆಳಕಲ್ಲೇ ನಾವು ನಡೀತೀವಿ ಖಂಡಿತ. ನೀವು ನಮ್ಮ ಜೊತೆ ಕೂಡ್ರಿ ಅಂತ ವಿನಂತಿ ಮಾಡ್ಕೊಂಡು ಮಾತು ಮುಗಿಸ್ತಾ ಇದ್ದೀನಿ. ಜೈ